ಮಾಡಿಲ್ಲ ಇನ್ನು. ಏನು ಮಾಡತ್ತೀರಿ? ಹಾಂ, ಕಿತಾಪತಿ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊತೀನಿ. ಹಂಗೆ ಇದು ನಂದು ಸ್ಯಾಟರ್ಡೇದ ರಾತ್ರಿಯಿಂದ ಕಂಟಿನ್ಯೂ ಮಾಡ್ಕೊಂಡಂಥ ವ್ಲಾಗ್ ನೋಡ್ರಿ. ಇದು ಸ್ಯಾಟರ್ಡೇದ ಅದ. ನಾನು ನಿನ್ನೆ ಒಂದು ವಿಡಿಯೋ ಒಳಗೆ ನೀವು ನೋಡಿರ್ಬೇಕು. ಏನಂತ ಹೇಳಿದ್ರೆ, ನಾವು ಮಾರ್ಕೆಟ್ಗೆಲ್ಲ ಹೋಗಿ ಬಂದಾದ್ಮೇಲೆ ಆಮೇಲೆ ನಾನು ಇದನ್ನೆಲ್ಲ ರಾತ್ರಿನ ನಾಳೆಗೆ ಸಂಡೇ ಇತ್ತಲ್ರಿ, ಸಂಡೇ ಸಲುವಾಗಿ ಬನ್ಸ್ ಮಾಡಿದ್ರಾತ. ಸೃಜನೆಲ್ಲ ಮನೆಯಾಗಿರ್ತಾನೆ, ಬನ್ಸ್ ಮಾಡ್ಬೇಕಂತೇಳಿ ಅನ್ನಿಸ್ತಾ. ಹಾಗಾಗಿ ನಾನು ಬನ್ಸಿಗೆ ಅಂತ ಹೇಳಿ ಸ್ಯಾಟರ್ಡೇ ರಾತ್ರಿ ನಾನು ಇದನ್ನೆಲ್ಲನೂ ಪ್ರಿಪೇರ್ ಮಾಡಿ ಇಟ್ಕೊಳಕತ್ತಿದ್ದೆ ನೋಡಿರಿ. ಸಂಡೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅದ, ಅವತ್ತು ರಾತ್ರಿ ನಾನು ರೆಡಿ ಮಾಡಿ ಇಟ್ಕೊಳಕತ್ತಂಥದ್ದು ಇದೆಲ್ಲನೂ. ಸೊ ನಾನು ಅದನ್ನು ಇವತ್ತು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕತ್ತೀನಿ. ಯಾಕಂತಂದ್ರೆ ಅದು ನಂದು ಆಮೇಲೆ ಬೆಳಗ್ಗಿಂದ ಶುರು ಆಕೈತಲ್ರಿ ವಿಡಿಯೋ ಎಲ್ಲ, ಬನ್ಸೆಲ್ಲ ಮಾಡೋದು. ಸೊ ಹಾಗಾಗಿ ನಾ ಇದನ್ನು ಪೂರ್ತಿನೂ ಅದ್ರಾಗನ ತೋರಿಸ್ಕೊನು ಅಂತ ಹೇಳಿ ಸಂಡೇ ಒಂದು ವ್ಲಾಗ್ ಒಳಗೆ ನಾನು ಸ್ಯಾಟರ್ಡೇದ ನೈಟದ್ರಿ ಇದೆಲ್ಲ ನಾನು ಮಾಡಿಟ್ಕೊಂಡಿದ್ದೆ. ಸೊ ನಾನು ಅದನ್ನು ಇದ್ರೊಳಗೆ ಆ್ಯಡ್ ಮಾಡ್ಕೊಂಡಂಥದ್ದು ನೋಡಿರಿ. ಸೊ ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡಾಕತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಹಂಗೆ ಏನಾದರೂ ಒಪಿನಿಯನ್ ಇದ್ದರೆ ಕಮೆಂಟ್ ಮೂಲಕ ಹೇಳ್ರಿ. ಮತ್ತು ನಿಮ್ಗೆ ವಿಡಿಯೋ ಎಲ್ಲ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಕೊಡೋದನ್ನಂತೂ ಮರ್ಯಾಕೆ ಹೋಗಬೇಡ್ರಿ. ಹಂಗೆ ನೋಡಿರಿ, ನಾನು ಬನ್ಸಿಗೆ ಅಂತ ಹೇಳಿ ನೀವು ಇಷ್ಟೊತ್ತು ನೋಡಿದ್ರಿ. ನಾನು ಅದನ್ನೆಲ್ಲನೂ ಫಸ್ಟ್ ಬಾಳೆಹಣ್ಣು, ಆಮೇಲೆ ಮೊಸರು ಬಾಳೆಹಣ್ಣು ಇದೆರಡು, ಆಮೇಲೆ ಸಕ್ಕರೆ ಎಲ್ಲನೂ ಹಾಕಿ ನಾನು ಅದನ್ನು ಮಿಕ್ಸರ್ ಹಾಕ್ಕೊಂಡೆ ಇಟ್ಕೊಂಡೆ, ಪೇಸ್ಟ್ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ನಾನಿಲ್ಲಿ ಮೈದಾ ಹಿಟ್ಟು, ಒಂದು ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು, ಅಂದರೆ ಜಾಸ್ತಿ ಗೋಧಿ ಹಿಟ್ಟು ತೊಗೊಂಡಿದ್ದೆ ರೀ. ಮೈದಾ ಹಿಟ್ಟನ್ನ ಸ್ವಲ್ಪ ತೊಗೊಂಡಿದ್ದೆ. ನಾನು ಒಂದು ವೇಳೆ 4 ಬೌಲ್ ಹಿಟ್ಟು ತೊಗೊಂಡೇನೆ ಅಂತ ಇಟ್ಕೊರಿ. 4 ಬೌಲ್ ತೊಗೊಂಡ್ರೆ 1 ಬೌಲ್ ಅಷ್ಟೇ ಮೈದಾ ಹಿಟ್ಟು, 3 ಬೌಲ್ ಏನೈತಿಲ್ಲ ಗೋಧಿ ಹಿಟ್ಟು ತೊಗೊಳೋದನ್ನ. ಎಲ್ಲದಕ್ಕೂ ಹಿಂಗೆ ಪೂರಿ ಮಾಡಿದ್ರು ಇದೇ ಒಂದು ಮೆಥಡ್ ಒಳಗೆ ಮಾಡ್ಕೊತೀನಿ. ಈಗ ಬನ್ಸ್ ಐತಲ್ರಿ, ಬನ್ಸನ್ನು ನಾನೀಗ ಅದೇ ರೀತಿನ ಮಾಡ್ಕೊಳತ್ತೆ ನೋಡಿರಿ. 1 ಬೌಲ ಮೈದಾ ಹಿಟ್ಟು, 3 ಬೌಲ ಗೋಧಿ ಹಿಟ್ಟು, ಆ ರೀತಿ ನಾನಿಲ್ಲಿ ಹಿಟ್ಟನ್ನೆಲ್ಲನೂ ತೊಗೊಂಡು ಮಾಡ್ಕೊಳಕತ್ತಿದ್ದಂಥದ್ದು ರೀ. ಆಮೇಲೆ ನಾನು ನೈಟ್ ಅದನ್ನು ಎಲ್ಲನೂ ಹಿಟ್ಟೆಲ್ಲನೂ ಕಲಸಿಡ್ತೀನಲ್ರಿ, ಅದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕಿಟ್ಟಿರ್ತೀನಿ. ಆದರೆ ಸೋಡಾ ಎಲ್ಲ ಏನೂ ಹಾಕಂಗಿಲ್ಲ, ಆ ಉಪ್ಪಷ್ಟು ಹಾಕಿ ಕಲಸಿ ನಾನು ಇಟ್ಕೊಂಡಿದ್ದೆ ನೋಡಿರಿ. ಈ ರೀತಿಯಾಗಿ ಹಿಟ್ಟನ್ನ ಸ್ವಲ್ಪ ಮೆತ್ತಗನ ನಾದ್ಕೋಬೇಕ್ರಿ. ಅಂತಂದ್ರೆ ಈಗ ನಾವು ಚಪಾತಿ ಹಿಟ್ಟೆಲ್ಲ ನಾದ್ಕೊತೇವಲ್ಲ, ಅದಕ್ಕಿಂತ ಒಂಚೂರು ಮೆತ್ತಗನ್ನ ನಾದ್ಕೊಂಡು ಇಟ್ಕೊಂಡ್ಬಿಡ್ಬೇಕು ಅದನ್ನು. ಆವಾಗದ ಬೆಳಿಗ್ಗೆ ನಮ್ಗೆ ಚಲೋ ತೆಂಗ ಹದ ಬರುವಂಥದ್ದು ರೀ. ಇದು ನಂದು ಸಂಡೆಯಿಂದ ಸ್ಟಾರ್ಟ್ ಆದಂಥ ವ್ಲಾಗ್ ನೋಡಿರಿ. ಇದು ಬೆಳಿಗ್ಗಿಂದನೇ ಸ್ಟಾರ್ಟ್ ಮಾಡ್ಕೊಂಡೀನಿ. ಆ ಹಿಟ್ಟು ನಾನೇನು ಕಲಸಿಟ್ಟಿದ್ದೆ ಅಲ್ರಿ, ಅದ ಹಿಟ್ಟು ನೋಡಿರಿ ಈ ರೀತಿಯಾಗಿ ಆಗಿತ್ತು. ಚಲೋ ತೆಂಗ್ ನೆಂದಿತ್ತು ಹಿಟ್ಟು, ಹದ ಬಂದಿತ್ತು ರೀ. ಅದನ್ನ ಈಗ ನಾನು ಮತ್ತೊಂದು ಸ್ವಲ್ಪ ಏನಂತಂದ್ರೆ ಅದು ಎಲ್ಲ ಮೆತ್ತಗಾಗಿರ್ತೈತಲ್ರಿ ಹಿಟ್ಟು, ಹಾಗಾಗಿ ಅದನ್ನು ಎಲ್ಲನೂ ಇನ್ನೊಂದು ಸ್ವಲ್ಪ ಹದ ಮಾಡಿ ನಾದ್ಕೋಬೇಕು ಅಂತಂದ್ರೆ ಬನ್ಸ್ ಚಲೋ ಆಗುವಂಥದ್ದು ರೀ. ಹಾಗಾಗಿ ನಾನೊಂದು ಸ್ವಲ್ಪ ಕೈಗೆ ಆಮೇಲೆ ಹಿಟ್ಟಿಗೆ ಎಣ್ಣೆ ಹಚ್ಕೊಳಕತ್ತಿದ್ದೆ ರೀ. ಅದಕ್ಕೆ ಅಂತಂದರೆ ಕೈಗೆ ಹಿಡ್ಕೊಳಂಗಿಲ್ಲ, ಎಣ್ಣೆ ಹಚ್ಕೊಂಡಿವಿ ಅಂತಂದ್ರೆ ಅದು ಹಿಟ್ಟು ಕೈಗೆ ಹಿಡ್ಕೊಳಂಗಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡು ಅದನ್ನು ತಗೊಳಕತ್ತಿದ್ದೆ ನೋಡಿರಿ. ಹಿಟ್ಟೊಳ್ಳೆ ಭಾಳ ಚಲೋ ತೆಂಗ್ ಮೆತ್ತಗಾಗಿತ್ತು. ಹಾಗಾಗಿ ಚಲೋ ತೆಂಗನ ಬರ್ತಾವೆ ರೀ ಬನ್ಸೂ ಕೂಡ ಮಸ್ತಾಗಿರ್ತಾವೆ. ಹಿಂಗೆ ನಾವು ಹೊರಗಡೆ ಎಲ್ಲ ತಂದು ತಿನ್ನೋಕ್ಕಿಂತ ಈ ರೀತಿ ಮನ್ಯಾಗ ಮಾಡ್ಕೊಳ್ಳೋದು ಭಾಳ ಚಲೋ ರೀ. ಯಾಕಂದ್ರೆ ಹೊರಗಡೆ ಎಲ್ಲ ಎಷ್ಟು ದಿನದಿಂದ ಅದ ಎಣ್ಣೆಯಾಗ ಕರೆದಿರ್ತಾರೋ ಏನೋ ಗೊತ್ತಿಲ್ಲ. ಹಾಗಾಗಿ ಎಷ್ಟಕ್ಕತ್ತಷ್ಟು ಮನ್ಯಾಗ ಮಾಡ್ಕೊಳ್ಳೋದು ಭಾಳ ಚಲೋ ರೀ. ಹಂಗೆ ಇದ್ರ ಜೊತೆಗೆ ಕುರ್ಮಾ ಟೈಪ್ ಮಾಡ್ಕೊಂಡಿದ್ರಿ, ಮಿಕ್ಸ್ ವೆಜಿಟೇಬಲ್ ಕುರ್ಮಾ ಥರ. ಅದನ್ನೆಲ್ಲ ನಾನು ಏನು ವಿಡಿಯೋ ಎಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ ರೀ. ಯಾಕಂದ್ರೆ ಟೈಮ್ ಎಲ್ಲನೂ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡೆ ಅಂತಂದ್ರೆ ನಂಗೆ ಬೆಳಿಗ್ಗೆ ಆಗೋದಿಲ್ಲ. ಹೀಗಾಗಿ ಅದನ್ನೆಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇದನ್ನು ತೋರಿಸಿದ್ರಾತಂತ ಹೇಳಿ ನಾನು ಇದನ್ನೆಲ್ಲನೂ ವಿಡಿಯೋ ಮಾಡಿಕೊಂಡು ಅದು ಕುರ್ಮಾ ಎಲ್ಲ ಮಾಡ್ಕೊಳ್ಳೋದನ್ನ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ರೀ. ನಾನು ಇದ್ರ ಜೊತೆಗೆ ಕುರ್ಮಾ ಎಲ್ಲನೂ ಮಾಡ್ಕೊಂಡಿದ್ದೆ ನೋಡಿರಿ. ಕುರ್ಮಾ ಆಮೇಲೆ ಚಟ್ನಿ, ಅಂದರೆ ಕೊಬ್ಬರಿ ಚಟ್ನಿ ಬನ್ಸಿಗೆ ಮಾಡ್ಕೊಂಡಂಥದ್ದು ರೀ. ಎರಡಕ್ಕೂ ಚಲೋ ಕಾಂಬಿನೇಷನ್ ಆಗಿತ್ತು, ಚಲೋ ಆಗಿದ್ವು. ಈ ರೀತಿಯಾಗಿ ನೋಡಿರಿ ಚಂದ ಕಾಣಕತ್ತಿದ್ವು, ತಿನ್ನೋಕ್ಕೂ ಚಲೋ ಆಗಿದ್ವು ಅಂತಲೇ ಹೇಳ್ಬೋದು. ಸೂಪರಾಗಿ ಬಂದಿದ್ವು. ಸೊ ನೀವು ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ
ನೋಡ್ರಿ ಅಂತ ಹೇಳ್ತೀನಿ. ಮಂಗಳೂರು ಬನ್ಸ್ ಅಂತನ ಆಲ್ಮೋಸ್ಟ್ ಎಲ್ಲ ಕಡೆನೂ ಫೇಮಸ್ ಆಗಿರ್ತಾವೆ. ಹೋಟೆಲ್ನಾಗೆಲ್ಲ ಮಂಗಳೂರು ಬನ್ಸ್ ಅಂತಲೇ ಹೇಳ್ತಾರೆ. ಸೊ ಆ ರೀತಿಯಾಗಿ ಬನ್ಸ್ ಎಲ್ಲ ರೆಡಿ ಆಗಕತ್ತಿದ್ದು ನೋಡ್ರಿ. ಇವತ್ತು ನಮ್ಮದು ಸಂಡೇ ಸ್ಪೆಷಲ್ ಬನ್ಸ್ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನಾನು ಅವನ್ನ ಲಟ್ಟಿಸ್ಕೊಳತ್ತಿದ್ದೆ. ಏನಂತಂದರೆ ಇನ್ನೂ ಒಂದು ಏನು ಹೇಳ್ತೇನೆಂತಂದ್ರೆ, ಈಗ ನಾವು ಪೂರಿನ ಆಗಲಿ ಅಥವಾ ಬನ್ಸನ್ನ ಆಗಲಿ ಲಟ್ಸುವಾಗ ಹಿಟ್ಟು ಹಚ್ಚಿ ಲಟ್ಟಿಸ್ಬಾರ್ದ್ರಿ ಕೆಳಗೆ ಅಥವಾ ಮ್ಯಾಲೆ. ಈಗ ನಾವು ಹೆಂಗೆ ರೊಟ್ಟಿ ಚಪಾತಿ ಎಲ್ಲ ಮಾಡುವಾಗ ಹಿಟ್ಟು ಹಚ್ತೇವಲ್ಲ ಹಿಡ್ಕೋತಂತ ಹೇಳಿ, ಹಾಗೆಲ್ಲ ಹಿಟ್ಟು ಹಚ್ಚಲಾರ್ದೆ ಎಣ್ಣೆ ಹಚ್ಚಿ ಕೆಳಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನಾವು ಲಟ್ಸಿದ್ವಿ ಅಂತಂದ್ರೆ, ಎಣ್ಣೆ ನಾವೇನು ಕರಿತೀವಲ್ರಿ ಅವಾಗ ಆ ಎಣ್ಣೆ ಅಂದ್ರೆ ಈಗ ನಾವೇನೋ ಕರೆದಾಗ್ನೂ ಎಣ್ಣೆ ಒಂಥರ ಅದ್ರಾಗೆಲ್ಲ ಹುಡಿ ಬಿದ್ದಂಗೆ ಆಗಿರ್ತೈತೆ ನೋಡ್ರಿ. ಅದು ಯಾಕಂತಂದ್ರೆ ನಾವು ಹಿಟ್ಟು ಹಚ್ಚಿ ಲಟ್ಟಿಸ್ದಾಗ ಆ ರೀತಿ ಆಗಿರ್ತೈತೆ ರೀ. ಅದು ನಾವು ಪೂರಿಗೆಲ್ಲ ಹಿಟ್ಟೆಲ್ಲ ಹಚ್ಚಲಾರ್ದಂಗೆ ಎಣ್ಣೆ ಹಚ್ಚಿ ಲಟ್ಸಿದ್ವಿ ಅಂತಂದ್ರೆ ಆ ರೀತಿ ಎಣ್ಣೆ ಆಗಂಗಿಲ್ಲ. ಅಂದ್ರೆ ಈಗ ನಾವೇನು ಎಣ್ಣೆ ಇರ್ತೈತಲ್ರಿ, ಕರಿಲಾರ್ದಾಗ ಎಣ್ಣೆ ಇರ್ತೈತಲ್ಲ, ಅದೇ ರೀತಿನ ನಮಗೆ ಒಳ್ಳೇದು. ಕರೆದಾದ್ಮೇಲೂ ಅದೇ ರೀತಿನೇ ಇರ್ತೈತೆ. ಅದ್ರಾಗೇನು ಹುಡಿ ಅಂಥದ್ದೇನು ಇರೋಂಗಿಲ್ಲ. ಸೊ ಹಾಗಾಗಿ ಪೂರಿ ಎಲ್ಲ ಮಾಡುವಾಗ ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ರಿ. ಹಿಟ್ಟು ಹಚ್ಚಿ ಲಟ್ಟಿಸಿ ಕರಿಯಾಕೆ ಹೋಗಬೇಡ್ರಿ. ನೀವು ಹಿಟ್ಟು ಹಚ್ಚಿ ಲಟ್ಟಿಸಿ ಕರೆದ್ರಿ ಅಂತಂದ್ರೆ ಆ ರೀತಿ ಹುಡಿ ಎಲ್ಲ ಕಸ ಬಿದ್ದಂಗೆ ಅನ್ನಿಸ್ತೈತಿ. ಆಮೇಲೆ ನಾವು ಅದು ಕರೆದಿದ್ದು ಎಣ್ಣೆ ಮತ್ತು ಯೂಸ್ ಮಾಡ್ಕೊಳಕ್ಕೆ ಒಂಥರ ಏನೋ ಅದ್ರಾಗ ಹೊಲಸೈತೇನೋ ಅಂಥೇಳಿ ಅನ್ಸಂಗೆ ಆಕೈತ್ರಿ. ಸೊ ಹಾಗಾಗಿ ಹಿಟ್ಟು ಹಚ್ಚೋ ಬದಲು ಎಣ್ಣೆ ಹಚ್ಚಿ ಲಟ್ಟಿಸಿ ಅವನ್ನ ಕರ್ಕೊಂಡು ಇಟ್ಕೊಂಡ್ರೆ ಆಮೇಲೆ ಎಣ್ಣೆ ನಮ್ಗೆ ಚಲೋ ತಂಗೆ ಇರ್ತೈತೆ ರೀ. ನಾವು ಹೆಂಗೆ ಮೊದಲು ಇರ್ತೈತಲ್ಲ ಹಂಗೆ ಇರ್ತೈತಿ. ಸೊ ಇದೊಂದು ನಂಗೆ ಗೊತ್ತಿರುವಂಥದ್ದು. ಮತ್ತು ನಿಮ್ಗೆ ಅಂಥದ್ದು ಏನಾದರೂ ನಿಮ್ಗೆ ಈ ರೀತಿ ಟ್ರಿಕ್ಸ್ ಪೂರಿದಾಗಲಿ ಅಥವಾ ಬನ್ಸ್ದಾಗಲಿ ನಿಮ್ಗೇನಾದರೂ ಜಾಸ್ತಿ ಗೊತ್ತಿದ್ದಂಥದ್ದು ಇತ್ತಂದ್ರೆ ಶೇರ್ ಮಾಡ್ಕೊರಿ. ನನಗೆ ಗೊತ್ತಿದ್ದಂಥದ್ದು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೀನಿ. ನಾನು ಅಡ್ಗೆದು ಎಲ್ಲ ನನಗೆ ಸ್ವಲ್ಪ ಗೊತ್ತಾಗಕತ್ತಿದ್ದೇನೆ ಇವಾಗ. ಆಮೇಲೆ ವೆರೈಟಿ ಮಾಡೋಕೆ ಕಲ್ತಿದ್ದನು ಇವಾಗ ಅಂತಲೇ ಹೇಳ್ತೀನಿ ನಾನಂತೂ. ನಿಜವಾಗ್ಲೂ ಮೊದಲೆಲ್ಲ ಇಷ್ಟೆಲ್ಲ ಬರ್ತಿರಲಿಲ್ಲ. ಆಮೇಲೆ ಅಡುಗೆ ಮನೆ ಕಡೆ ಸ್ವಲ್ಪ ತಲೆ ಹಾಕೋದನ್ನು ಕಡಿಮೆ ಇತ್ತು ಜಾಸ್ತಿ ಅಂತಂದ್ರೆ ಬಿಫೋರ್ ಮ್ಯಾರೇಜ್. ಆಫ್ಟರ್ ಮ್ಯಾರೇಜ್ ಕಲ್ಕೊತ ಬಂದು ಇವಾಗ ಏನೋ ಇಷ್ಟು ಮಾಡೋಕ್ಕಂತೂ ಕಲ್ತೇವೆ ನೋಡ್ರಿ. ಹಂಗೆ ಇಲ್ಲೇ ನೋಡ್ರಿ ಏನೇನು ಮಾಡಾಕತ್ತಾರಂಥೇಳಿ. ಸುಜ್ಜು ಏನು ಮಾಡತ್ತಿ? ಹಾಂ ಗುಬ್ಬಿ ಏನು ಮಾಡತ್ತಿ? ಹಾಂ ಏನು ಮಾಡತ್ತಿ? ಏನು ಮಾಡತ್ತೀರಿಬ್ರು? ಹಾಂ ಏನು ಮಾಡತ್ತೀರಿಬ್ರು? ಗುಬ್ಬಿ ಹಾಂ ಓಯ್ ಏನು ಮಾಡತ್ತೀರಿ? ಹಾಂ ಕಿತಾಪತಿ? ಹಾಂ ಓಯ್ ದೊಡ್ಡ ಕಿತಾಪತಿ ಏನು ಕಿತಾಪತಿ ಅದು? ಹಾಂ ನೋಡ್ರಿ ಇಲ್ಲಿ ಏನು ಕಿತಾಪತಿ ಕಿತಾಪತಿ ಹಿಂಗೆ ಮಾಡ್ತಿರ್ತಾರೆ ನೋಡ್ರಿ ಇಬ್ರು. ಹಾಂ ಇದೊಂದು ದೊಡ್ಡ ಕಿತಾಪತಿ. ಇದು ದೊಡ್ಡ ಕಿತಾಪತಿ, ಇದು ಸಣ್ಣ ಕಿತಾಪತಿ. ಇದು ದೊಡ್ಡ ಕಿತಾಪತಿ, ಇದು ಸಣ್ಣ ಕಿತಾಪತಿ. ಅಯ್ಯೋ ಈ ಕಿತಾಪತಿ ಮಾಡತ್ತಾವ ನೋಡ್ರಿ, ಎರಡು ಕಿತಾಪತಿ. ಸುಬ್ಬಕ್ಕ ಸುಜ್ಜು ನೀವು ಇಲ್ಲೆಲ್ಲ ಅದ ಬಿಸ್ಲಾಗೆಲ್ಲ ಅಡ್ಡಾಡಂಗಿಲ್ಲ. ಹಾಂ ಏನಾ ಯಾಕೆ ನಿಂತ ಗುಬ್ಬವ ಸುಮ್ಮನೆ? ಹೋ ಏನದ ಸುಜ್ಜು ಹಂಗ ಇಸ್ಕೊಂಡ ಅವ? ಇಸ್ಕೋ ನೀ ಇಸ್ಕೋ ಗುಬ್ಬಿ ಇಸ್ಕೋ, ನೀನು ಇಸ್ಕೋ ಗುಬ್ಬಿ ಇಸ್ಕೋ ಗುಬ್ಬಿ. ನಾವು ಗಣಪತಿ ಮಾಡ್ತೇವೆ. Hey, ಗುಬ್ಬಿ ಕೆಲಸ ಮಾಡತ್ತಾರ ನೋಡ್ರಿ. ಈ ಥರ ಕೆಲಸ ಮಾಡತ್ತಾರ ಇಬ್ರು ಸೇರಿ. ಏನು ಮಾಡ್ತೀರಿ ನೋಡ್ರಿ ಕಿತಾಪತಿಗಳು ಎರಡು. ಹಾಂ
ಈ ಥರ ಕಿತಾಪತಿ ವಿಡಿಯೋ ಮಾಡಿ ಹಚ್ಚಿದ್ರಿ ಮನೆಯಾಗಿದ್ದರೆ ಬರ್ರೆ ಇದೆ ಕೆಲಸ. ಹಾಂ ಏನದ ಏನು ಮಾಡತ್ತಿ? ಒಯ್ 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 ಅದ ಇಲ್ಲ ನೋಡಿಲೆ ಗುಬ್ಬಿ ಅವ್ನು ಓನ್ ಮಾಡ ನನ್ನ ಕೈಯಾಗ ಮನ್ನ ಕಾಳು ಏನು ಮಾಡತ್ತಿ? ಏನು ಬ್ಯಾಡ್ ನಂಗೆ ಬ್ಯಾಡ್ ಚಿ 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 ಅಯ್ಯೋಯ್ಯೋ ದೇವ್ರೆ ಹಿಂಗ ಮಾಡೋದು ಸುಜು. ಗುಬ್ಬಿ ಓಯ್ ಬರ್ತಿಲ್ಲ ಈಗ ಒಳಗೆ. ಹಾಂ ಬರ್ತಿಲ್ಲ ಒಳಗೆ ಎಳ್ಮ ಒಳಗೆ ಹೋಗುನ್ ಬಾ ಬಾ ಒಳಗೆ ಹೋಗುನ್ ಬಾ ಬಂದ್ರಿ ಬಾ ಒಳಗೆ ಹೋಗುನ ನೋಡಿ. ಅಯ್ಯೋ ಏನಂದ ನಿನ್ನ ಚಲಿದ್ನ ದೇವ ಬಾ ಬರ್ತಿಲ್ಲ ಓಯ್ ನೀ ಬರೋದಿಲ್ಲ. ಟಾಟಾ 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 ಹಾಂ ಬಾ 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 ಸುಜ್ಜು ಬಾ ಬಾ ಸುಜ್ಜು ಅಲ್ಲೇ ಇರಲಿ ಬಾ ಬಾ ನಾವು ಬೇಡ ಅಲ್ಲೇ ಇರಲಿ ಬಾ ನೀ ಅಲ್ಲೇ ನಾವು ಹಾಂ ಸರಿ ಹಾಕದು ಹಾಕ್ಬಿಡು ಅಲ್ಲೇ ಇರಲಿ ಸರಿ ಸರಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.